ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೇವೆ ಅಂದರೆ ಧ್ಯಾನದಲ್ಲಾಗುವ ಅನುಭವಗಳ ಬಗ್ಗೆ. ಸೊ ಧ್ಯಾನದಲ್ಲಿ ಯಾವ ಥರದ ಅನುಭವಗಳಾಗುತ್ತೆ, ಇದು ಧ್ಯಾನ ಆಗ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂತಂದರೆ 7 ಅನುಭವಗಳು ನಮಗೆ ಬರುತ್ತೆ. ಆ ಅನುಭವಗಳಲ್ಲಿ ಮೊದಲನೇ ಅನುಭವ, ನೀವು ಕಣ್ಣು ಮುಚ್ಚಿ ಕೂತಾಗ ಧ್ಯಾನದಲ್ಲಿ ಹೋಗ್ತಾ ಇರುವಾಗ, ಅಂದರೆ ಮೊದಲಿನ ಭಾಗವನ್ನು ಬಿಟ್ಬಿಡೋಣ, ಯೋಚನೆಗಳು ಬರುತ್ತೆ, ಡಿಸ್ಟರ್ಬ್ ಆಗ್ತೀವಿ ಅನ್ನೋದು, ಅದನ್ನು ಬಿಟ್ಟು ಮುಂದೆ ಇನ್ನು ಧ್ಯಾನಕ್ಕೆ ಕೂತಾಯಿತು, ಧ್ಯಾನ ಮುಂದುವರಿತಾ ಇದೆ. ಸೊ ಮೊದಲನೇ ಅನುಭವ ಏನು ಬರುತ್ತೆ ಅಂತಂದರೆ ನಿಮಗೆ ಕಂಪ್ಲೀಟ್ಲಿ ನಿಮ್ಮ ಶರೀರನೇ ಇಲ್ಲ ಅನ್ನುವ ಒಂದು ಅನುಭವ ನಿಮಗೆ ಬರುತ್ತೆ. ಲೈಟ್ ಬಾಡಿ, ನಾನು ಇಲ್ಲೇ ಇದ್ದೀನಾ, ಎಲ್ಲಿ ಹೋಗಿದ್ದೀನಿ ಅನ್ನೋ ಥರ ತುಂಬ ಲೈಟ್ ಫೀಲ್ ಆಗುತ್ತೆ. ಈ ಥರ ಲೈಟ್ ಫೀಲ್ ಆಗಿದಾಗ ನಿಮಗೆ ಗಾಳಿಯಲ್ಲಿ ತೇಲಿದಂತೆ ಆಗುತ್ತೆ. ಸೊ ಇದು ಮೊದಲನೇ ಅನುಭವ. ನಿಮ್ಮ ಶರೀರ ಇಲ್ಲ, ಇಲ್ಲಿ ಶರೀರನೇ ಇಲ್ಲ, ನಾನು ಇಲ್ಲಿ ಇಲ್ಲ, ನನ್ನ ಶರೀರ ಇಲ್ಲ, ಈ ಥರದ ಒಂದು ಭಾವನೆ, ಶರೀರ ಇಲ್ಲದಂತೆ ಅನುಭವ ಆಗುವುದು ಮೊದಲನೆಯ ಅನುಭವ. ಎರಡನೇ ಅನುಭವ, ಹಾಗೆ ಧ್ಯಾನಕ್ಕೆ ಕೂತಾಗ ತಕ್ಷಣವೇ ಕೆಲವೊಬ್ಬರಿಗೆ ತಲೆ ತುಂಬ ಭಾರ ಅನಿಸ್ಬಿಡುತ್ತೆ. ನನಗೆ ತಲೆನೋವು ಬಂತು ಅಂತ ನೀವು ಧ್ಯಾನ ಬಿಡಬಾರ್ದು. ಅದು ಒಂದು ಧ್ಯಾನದ ಅನುಭವನೇ. ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ, ತಲೆ ಇನ್ನೇನು ಬಿದ್ದು ಹೋಗುತ್ತೆ ಅನ್ನೋ ಹಾಗೆ ಭಾರ ಅನಿಸುತ್ತೆ. ಇದು ನನ್ನ ತಲೆ ಅಲ್ಲ. ಹೀಗಾಗಿ ಧ್ಯಾನದಲ್ಲಿ ಕೂತ್ಕೊಂಡಾಗ ನಿಮ್ಮ ತಲೆ ಹೀಗೆ ಬಿದ್ದು ಹೋಗ್ತಾ ಇರುತ್ತೆ. ಇಲ್ಲಿ ಸಹ ನಿಮಗೆ ಭಾರವಾದ ಫೀಲಿಂಗ್ ಬರುತ್ತೆ, ಒಂದು ಗ್ರನೈಟ್ ಕಲ್ಲಿನಷ್ಟು ಭಾರ ಫೀಲ್ ಆಗುತ್ತೆ. ಅದು ನಿಮ್ಮ ಎರಡನೇ ಅನುಭವ. ಅಂದರೆ ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನದಲ್ಲಿ ಅನುಭವ ಬರ್ತಾ ಇದೆ. ಮೂರನೇದು, ಕೆಲವೊಬ್ಬರು ಹೀಗೆ ಕಣ್ಣು ಮುಚ್ಕೊಂಡಿರ್ತಾರೆ, ಇಲ್ಲಿ ಹುಬ್ಬಿನ ಮಧ್ಯದಲ್ಲಾಗಲಿ, ಇಲ್ಲಿ ಇಲ್ಲಿ ಮೂಗಿನ ತುದಿಗಾಗಲಿ, ಇಲ್ಲಿ ಹುಬ್ಬಿನ ಮಧ್ಯದಲ್ಲಾಗಲಿ ಬಣ್ಣಗಳು, ವಿಧ ವಿಧವಾದ ಬಣ್ಣಗಳು ಕಂಡಂಗೆ ಕಾಣುತ್ತೆ. ಸೊ ಇಲ್ಲಿ ಬಣ್ಣಗಳು ಕಾಣ್ತಾ ಇದೆ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಅದು ನಿಮಗೆ ಧ್ಯಾನದ ಅನುಭವ. ಇದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗುತ್ತೆ. ಸೊ ಹೀಗಾಗಿ ನಾವು ಇದು ಸರಿ, ಇದು ತಪ್ಪು, ಸರಿಗಾಗ್ತಾ ಇಲ್ಲ ಅಂತ ಯೋಚನೆ ಮಾಡೋದು ಬೇಕಿಲ್ಲ. ಅದು ಒಂದು ಧ್ಯಾನದ ಅನುಭವನೇ. ನಾಲ್ಕನೇದು ಬಂದು ತುಂಬ ಬೆನ್ನು ನೋವು ಬರುತ್ತೆ. ಬೆನ್ನು ಮೂಳೆ ಕೂತ್ಕೊಳಕ್ಕಾಗ್ತಾ ಇಲ್ಲ, ಪಿನ್ನು ಚುಚ್ಚಿದಂಗೆ ಆಗ್ತಾ ಇದೆ, ಕೂತ್ಕೊಳಕ್ಕಾಗ್ತಾ ಇಲ್ಲ ಅಂತ ಭಾವನೆ ಬರುತ್ತೆ ನಿಮಗೆ. ನನ್ನಿಂದ ಧ್ಯಾನ ಆಗಲ್ಲ ಅಂತ ಎದ್ದೇಳಬಾರ್ದು. ಇದು ಒಂದು ಧ್ಯಾನದ ಅನುಭವ. ಧ್ಯಾನದಲ್ಲಿ ಕೂತಾಗ ನಮಗೆ ಬೆನ್ನು ನೋವು ಆಗುವುದು ಸಹ ಸಹಜ. ಇದೆಲ್ಲ ಸಹಜ ಸ್ಥಿತಿಗಳು, ಧ್ಯಾನದಲ್ಲಿ ಆಗುವ ಅನುಭವಗಳು. ಹೀಗಾಗಿ ಇದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಕೆಲವೊಬ್ಬರು ಈ ಅನುಭವದಿಂದಾಗಿಯೇ ಧ್ಯಾನ ಬಿಟ್ಬಿಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಇದು ಪಾರ್ಟ್ ಆಫ್ ದ ಗೇಮ್ ಅಂತ. ಸೊ ಧ್ಯಾನದಲ್ಲಿ ಈ ಥರದ ಅನುಭವ ಆಗೇ ಆಗುತ್ತೆ. ನಾಲ್ಕನೇದು ಈಗ ನೋಡೋಣ, ಬೆನ್ನು ನೋವಾಯಿತು. ಐದನೇದು, ನೀವು ಎಲ್ಲರೂ ಹೀಗೆ ಕೂತಿದ್ದೀವಿ ಅನಿಸುತ್ತೆ, ಧ್ಯಾನಕ್ಕೆ ಕೂತಾಗ ಹೀಗೆ ಕೂತಿದ್ದೀವಿ ಅಂತ. ಆದರೆ ಒಳಗಿನ ಶರೀರ ಏನಿದೆಯಲ್ವಾ, ಅದು ಒಳಗಡೆ ಆಡ್ತಾ ಇರುತ್ತೆ. ನಮಗನ್ಸುತ್ತೆ, ಅಯ್ಯೋ ಯಾರಾದರೂ ನೋಡಿಬಿಡ್ತಾರೇನೋ, ನಾನು ಈಗ ಧ್ಯಾನ ಮಾಡ್ತಾ ಇದ್ದೀನಾ, ಇಲ್ಲ ಏನಾದರೂ ತೋರಿಕೆ ಕೂತಿದ್ದೀನಾ ಅಂತ. ಆದರೆ ಭಯ ಬೀಳಬೇಡಿ, ಒಳಗಿನ ಶರೀರ ಆಡ್ತಾ ಇದೆ, ಆದರೆ ನಿಜವಾಗ್ಲೂ ನೀವು ಮೇಲೆ ಶರೀರದಲ್ಲಿ ಆಡ್ತಾ ಇಲ್ಲ, ಯಾರು ನಿಮ್ಮನ್ನು ನೋಡ್ತಾ ಇಲ್ಲ. ಸೊ ಭಯ ಬೇಡ. ನನಗೆ ಮೊದಲಿಗೆ ಧ್ಯಾನಕ್ಕೆ ಬಂದಾಗ ಮುಜುಗರ ಆಗೋದು, ಯಾರಾದರೂ ನೋಡ್ತಾ ಇದ್ದಾರಾ, ಏನು ಇವರು ಮತ್ತೆ ದೇವಿ ಬಂದವ್ರ ಥರ ಆಡ್ತಾ ಇದ್ದಾರಲ್ಲಪ್ಪ ಅಂತ ಅಂದ್ಕೊಳ್ತಾರ ಅಂತ ಕೇಳ್ತಾ ಇದ್ದೆ ನಾನು. ಆವಾಗ ಓಡಾಡ್ಕೊಂಡಿರ್ತಾ ಇದ್ರಲ್ಲ ಮನೆಯವರೆಲ್ಲ, ನಾನೇನಾದರೂ ಕೂತಾಗ ಬಾಡಿ ಹೀಗೆ ಮಾಡ್ತಾ ಇದ್ನಾ, ಆ ಥರ ಮಾಡ್ತಾಯಿದ್ರೆ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಯಾಕೆಂದ್ರೆ ನಮಗೆಲ್ಲ ಅದೊಂದು ಕಾನ್ಷಿಯಸ್ ಇರುತ್ತೆ, ಯಾರಾದರೂ ನೋಡಿದವರು ಏನು ಅಂದ್ಕೊಳ್ತಾರೆ. ಆದರೆ ಖಂಡಿತವಾಗ್ಲೂ ನೀವು ಹೀಗೆ ಆಡಲ್ಲ, ಅದು ಒಳ ಮನಸ್ಸಲ್ಲ, ಒಳಗಿನ ಆತ್ಮ. ಸೊ ಅದು ಆತ್ಮಾನುಭವ, ಆತ್ಮದ ಅನುಭವ ಆಗ್ತಾ ಇದೆ. ನಿಮ್ಮ ಆತ್ಮ ಎಷ್ಟು ಹಗುರವಾಗಿದೆ, ಮತ್ತು ಅದು ಆ್ಯಕ್ಚುಲಿ ಕುಣಿತಾ ಇದೆ. ಆತ್ಮಕ್ಕೆ ಬೇಕಾಗಿರೋದೇ ಈ ಧ್ಯಾನ. ಈ ಧ್ಯಾನದ ಅನುಭವ ಕೊಟ್ಟಿದ ತಕ್ಷಣ, ಈ ಧ್ಯಾನದ ಅನುಭವ ಆಗಿದ ತಕ್ಷಣ ಏನಾಗುತ್ತೆ, ಕುಣಿದಾಡ್ಬಿಡುತ್ತೆ ನಮ್ಮ ಆತ್ಮ. ಸೊ ಒಳಗಡೆ ಅದು ನೃತ್ಯ ಮಾಡ್ತಾ ಇದೆ.
ಧ್ಯಾನದಲ್ಲಿ ನೃತ್ಯ ಆಗ್ತಾಯಿದೆ. ಸೊ ಧ್ಯಾನದಲ್ಲಿ ಕೂತಾಗ ನಿಮಗೆ ಶರೀರ ಆಡಿದಾಗ ಅನ್ನಿಸ್ತು. 6ನೇದು, ನಾನು ಇಲ್ಲೇ ಇಲ್ಲ, ಹಾರ್ತಾ ಇದ್ದೀನಿ ಅಂತ ಅನಿಸುತ್ತೆ. ಮೇಲಕ್ಕೆ ಹೋಗಿದ್ದೀವಿ, ಎಲ್ಲೋ ತೇಲ್ತಾ ಇದ್ದೀವಿ, ಆ ಥರದ ಒಂದು ಅನುಭವ ಆಗುತ್ತೆ. ಎಸ್, ಧ್ಯಾನದಲ್ಲಿ ಈ ಅನುಭವನೂ ಸಾಧ್ಯ. ಬಿಕಾಸ್ ನಮಗೆ ಶರೀರಾತೀತವಾದ ಅನುಭವಗಳು, ಒಂದು ಆತ್ಮ ಅನುಭವ ಆಗುತ್ತೆ. ಆಮೇಲೆ ಸೂಕ್ಷ್ಮ ಶರೀರದ ಅನುಭವ ಇದು. ನೀವೆಲ್ಲೋ ಮೇಲಿಂದ ನೋಡ್ತಾ ಇದ್ದೀರಾ, ನಿಮಗೆ ನಿಮ್ಮ ಶರೀರ ಕಾಣಿಸ್ತಾ ಇದೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದೆ. ಆ ಥರ ಒಂದು ಕಂಡಾಗ ಅದು ಸಹ ಧ್ಯಾನದ ಅನುಭವನೇ. ಏನೋ ಕನಸು ಕಂಡೆ, ಹಾಗಾಯಿತು ಹೀಗಾಯಿತು ಅಂತ ಅಂದ್ಕೊಳ್ಬೇಡಿ. ನಿಮಗೆ ನಿಮ್ಮ ಸೂಕ್ಷ್ಮ ಶರೀರದಿಂದ ಈ ಭೌತಿಕ ಶರೀರ ಗೋಚರ ಆಗುತ್ತೆ. ಆದರೆ ಅನುಭವ ಹೇಗಿರುತ್ತೆ ಅಂದರೆ, ನೀವೇನೋ ಗಾಳಿಯಲ್ಲಿ ತೇಲ್ತಾ ಇಲ್ಲ ಹಾಗೆ. ಯಾಕೆಂದರೆ ಭೂಮಿ ಮೇಲೆ ನಿಂತಿಲ್ಲ, ಅದಕ್ಕೆ ಗುರುತ್ವಾಕರ್ಷಣೆಯ ಪ್ರಭಾವ ಬೀಳಲ್ಲ, ಅದು ಮೇಲಕ್ಕೆ ಹೋಗುತ್ತೆ. ಇದು 6ನೇ ಅನುಭವ. ಆದರೆ 7ನೇ ಅನುಭವ ನಮಗೆ ಥರ್ಡ್ ಐ ಓಪನ್ ಆಗಿ ಏನೇನೋ ಕಾಣಲಿಕ್ಕೆ ಶುರುವಾಗುತ್ತೆ. ಏನು ಕಾಣುತ್ತೆ ಅಂತಂದರೆ, ಏನಾದರೂ ಕಾಣ್ಬೋದು. ನಿಮಗೆ ಕನಸಿನಲ್ಲಿ ನೀವು ನೋಡಿದಂತೆ ಗೋಚರ ಆಗುತ್ತೆ. ಅದು ಆ್ಯಕ್ಚುಲಿ ಥರ್ಡ್ ಐ ಎಕ್ಸ್ಪೀರಿಯನ್ಸು. ಅದು ಗಮನಿಸಬೇಕು ಅಷ್ಟೇ, ಅದಕ್ಕೆ ಯಾವುದೇ ಒಂದು ಹೆಸರು ಇಡೋದು ಬೇಕಿಲ್ಲ. ಸೊ ಅದನ್ನು ಗಮನಿಸ್ತಾ ಇದ್ದರೆ ಸಾಕು. ಈ ಎಲ್ಲ ಅನುಭವಗಳನ್ನು ಅನುಭವಕ್ಕೆ ತಗೊಳ್ಬೇಕು, ಹಾಗೆ ಮುಂದುವರಿಬೇಕು. ಇದು ಸ್ವಲ್ಪ ಹೊತ್ತಿನ ಅನುಭವ. ಆಮೇಲೆ ನೆಕ್ಸ್ಟ್ ಅನುಭವ ಬರುತ್ತೆ, ಮತ್ತೆ ನೆಕ್ಸ್ಟ್ ಅನುಭವ ಬರುತ್ತೆ. ಸೊ ಒಂದು ಟ್ರೈನಲ್ಲಿ ಕುತ್ಕೊಂಡಾಗ ಸ್ಟೇಷನ್ಗಳು ನೋಡ್ತಾ ಇದ್ದ ಹಾಗೆ ಇದನ್ನು ಸುಮ್ಮನೆ ನೋಡ್ತಾ ಇರಬೇಕು, ಜಡ್ಜ್ಮೆಂಟ್ ಮಾಡಬಾರ್ದು. ನಂಗೆ ಇದಾಯಿತು, ಇದು ಚೆನ್ನಾಗಾಯಿತು ಅಂತ. ಇಲ್ಲ, ನೀವು ರೀಚ್ ಆಗಬೇಕಾಗಿದ್ದು ಸ್ಟೇಷನ್ ಬೇರೆ ಇದೆ. ಇದೆಲ್ಲ ಸುಮ್ಮನೆ ದಾರಿಯಲ್ಲಿ ಬರುವ ಸ್ಟೇಷನ್ನು. ನಾವು ಇಷ್ಟಕ್ಕೆ ಸಂತೋಷ ಪಟ್ಕೊಂಡು, ಇದು ತುಂಬ ಚೆನ್ನಾಗಿ ಅನುಭವ ಆಯಿತು, ನಾನು ಒಳ್ಳೆ ಧ್ಯಾನ ಮಾಡಿದೆ ಅಂತ ಅಲ್ಲಿಯೇ ಹೇಳ್ಕೊಂಡ್ಬಿಟ್ರೆ, ಅಲ್ಲಿಯೇ ಇದ್ದುಬಿಟ್ರೆ, ನೀವು ಸೇರಬೇಕಾದ ಗಮ್ಯಕ್ಕೆ ನೀವು ಸೇರಲ್ಲ. ಮೊದಲಿಗೆ ಖುಷಿ ಆಗುತ್ತೆ. ನಮ್ಮ ಒಳಗೆ ಇರುವ ಚಿಕ್ಕ ಮಗುವಿಗೆ ತುಂಬ ಸಂತೋಷ ಆಗುತ್ತೆ, ನನ್ನ ಧ್ಯಾನ ಅನುಭವ ತುಂಬ ಚೆನ್ನಾಗಿದೆ ಅಂತ. ಸೊ ಅದನ್ನು ಒಂದು ಸ್ವಲ್ಪ ಕ್ಷಣ ಆನಂದಪಟ್ಟು ಮತ್ತೆ ಮುಂದಕ್ಕೆ ಹೋಗಬೇಕು. ಇಲ್ಲಾಂದರೆ ನಮ್ಮ ಪಯಣ ನಿಂತು ಹೋಗ್ಬಿಡುತ್ತೆ. ಸೊ ಈ ಥರದ ಈ ಜ್ಞಾನಗಳನ್ನೆಲ್ಲ ಪಡೆಯುವುದೇ ನಮಗೆ ಧ್ಯಾನದ ಇದು ಒಂದು ಭಾಗ. ಈ ಅನುಭವ ಜೊತೆಗೆ ನಮಗೆ ಹೇಳಿದ ಹಾಗೆ ಒಂದು ಮನುಷ್ಯನಿಗೆ 3 ಅಭ್ಯಾಸಗಳಿರಬೇಕು. ಏನು ಅಂತಂದರೆ, ಧ್ಯಾನ ಮಾಡುವುದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು. ಧ್ಯಾನ ಅಂತೂ ಮಾಡ್ತಾ ಈ ಅನುಭವ ಪಡೆದಾಯಿತು. ಸ್ವಾಧ್ಯಾಯ ಮಾಡಿದರೆ ಇನ್ನೂ ಮಹಾ ಅನುಭವಿಗಳ ಬರೆದಿರುವ ಪುಸ್ತಕಗಳನ್ನೇ ಓದಬೇಕು. ಇಲ್ಲಿ ಸ್ವಾಧ್ಯಾಯ ಅಂದರೆ ನಾನು ಅದನ್ನು ಓದ್ತಾ ಇದ್ದೀನಿ, ಇದನ್ನು ಓದ್ತಾ ಇದ್ದೀನಿ. ತತ್ವಜ್ಞಾನದ ಪುಸ್ತಕಗಳನ್ನು ಓದಿ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ನಾವು ಇನ್ನೂ ಬಂದಿಲ್ಲ. ಒಂದೊಂದು ತತ್ವ ಒಬ್ಬೊಬ್ಬರಿಗೆ ಬೇರೆ ಬೇರೆಯಾಗಿ ಅರ್ಥ ಆಗುತ್ತೆ. ಹೀಗಾಗಿ ತತ್ವಜ್ಞಾನವನ್ನು ಎಲ್ಲಿವರೆಗೆ ತಿಳಿಸಿಕೊಡಲಿಕ್ಕೆ ಒಬ್ಬ ಗುರು ಇಲ್ಲವೋ ನಮಗೆ ತತ್ವಜ್ಞಾನ ಅರ್ಥ ಆಗಲ್ಲ. ಹೀಗಾಗಿ ಅನುಭವಿಗಳ ಮಾತುಗಳನ್ನು ಕೇಳಿಸ್ಕೋಬೇಕು, ಓದಬೇಕು. ಸೊ ದ್ಯಾಟ್ ಈಸ್ ಸ್ವಾಧ್ಯಾಯ. ಎಷ್ಟೋ ಪುಸ್ತಕಗಳಿದೆ ಮಾರ್ಕೆಟಲ್ಲಿ, ಕಂಡುಹಿಡಿಬೇಕು ಯಾವುದು ಒಳ್ಳೆಯದು, ಯಾವ ಮಾಸ್ಟರ್ ಬುಕ್ಸ್ ಚೆನ್ನಾಗಿದೆ ಅಂತ. ಹೇಗೆ ಇದು ಗೊತ್ತಾಗೋದು? ಸ್ವಾಧ್ಯಾಯ ಮಾಡಲಿಕ್ಕೆ ಬೇಕಾಗಿರುವ ಪುಸ್ತಕನೂ ನಿಮ್ಮ ಬಳಿಗೆ ತನ್ನಷ್ಟು ತಾನೇ ಬರುತ್ತೆ. ನೀವು ಜ್ಞಾನ ಪಡೆಯುವ ಆ ಪಯಣದಲ್ಲಿದ್ದರೆ ಜ್ಞಾನದ ಸ್ಟೇಷನ್ನೇ ಬರುತ್ತೆ. ಪ್ರತಿ ಸ್ಟೇಷನ್ನಲ್ಲಿ ಯಾರೋ ಒಬ್ಬರು ನಿಮಗೆ ಸಿಗ್ತಾರೆ. ನಿಮ್ಮ ಪಯಣಕ್ಕೆ ತಕ್ಕಂತೆ ನಿಮ್ಮ ಕೈಗೆ ಬುಕ್ ಬರುತ್ತೆ. ಓಶೋ ಅವ್ರ ವಿಷಯ ಯಾರಿಗೆ ಗೊತ್ತಿಲ್ಲ ಹೇಳಿ? ನಮ್ಮ ಭಾರತ ದೇಶದಲ್ಲಿ ಓಶೋ ವಿಷಯ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಆಧ್ಯಾತ್ಮಿಕತೆಗೆ ಬಂದವರಿಗೆಲ್ಲ ಓಶೋ ಅವ್ರ ವಿಷಯ ಗೊತ್ತಿರುತ್ತೆ. ಆದರೆ ನಾವು ಅವರ ಪುಸ್ತಕ ಓದಿದ್ದೀವಾ? ಇಲ್ಲ, ಓದಿಲ್ಲ. ಯಾಕೆ ಅಂದರೆ ಆ ಒಂದು ಸ್ಟೇಷನ್ ಬರಲಿಕ್ಕೆ ನೀವು ಆ ಟ್ರೈನ್ ಹತ್ತಿದ್ರೆ ತಾನೆ. ನಾವು ಟ್ರೈನೇ ಹತ್ತಿಲ್ಲ. ಒಂದು ವೇಳೆ ನೀವು ಟ್ರೈನೇ ಹತ್ತಿದ್ದೇ ಆದರೆ, ಅಂದರೆ ಆಧ್ಯಾತ್ಮಿಕತೆಯ ಟ್ರೈನ್ ಹತ್ತಿದ್ದೇ ಆದರೆ, ಓಶೋವರೆಗೆ ಬಂದು ಸೇರಿಲ್ಲ ಅಂದರೆ ನಿಮ್ಮ ಟ್ರೈನ್ ಇನ್ನೂ ತುಂಬ ಹಿಂದೆನೇ ಇದೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಅನುಭವ ನೋಡಿದ ಮೇಲೆ, ಅವರ ಮಾತುಗಳನ್ನು ಕೇಳಿದ ಮೇಲೆ ಎಷ್ಟು ಸಿಂಪಲ್ಲಾಗಿ ಹೇಳಿಬಿಡ್ತಾರಲ್ಲಪ್ಪ ಇವರು. ಇದನ್ನು ತಿಳಿಯುವ ಮಟ್ಟಕ್ಕೆ ನಾನು ಹೋದಾಗಲೇ ನನಗೆ ಇಂಥ ಟೀಚರ್ ಸಿಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಸಜ್ಜನ ಸಾಂಗತ್ಯ ಅನ್ನೋ ತುಂಬ ತುಂಬ ಮಹತ್ತರವಾದ ಒಂದು
ಎಕ್ಸ್ಪೀರಿಯನ್ಸು. ಸ್ವಾಧ್ಯಾಯ ಮಾಡಲಿಕ್ಕೆ ನಮ್ಮ ಕೈಗೆ ಮಹಾಜ್ಞಾನಿಗಳ ಅನುಭವದ ಪುಸ್ತಕಗಳು ಬಂದರೆ, ಆಟೋಬಯೋಗ್ರಫಿ ಆಫ್ ಯೋಗಿ, ಅವರ ಆಟೋಬಯೋಗ್ರಫಿನೇ ಫಸ್ಟ್ ಓದಬೇಕು. ಅವರು ಏನೆಲ್ಲ ಅನುಭವ ಪಟ್ಟರು, ಅವರ ಮನಸ್ಸಿನಲ್ಲಿ ಯಾವ ಥರದ ವಿಚಾರ ಬಂದರು, ಅದು ರಾಮಕೃಷ್ಣ ಪರಮಹಂಸರದೇ ಆಗಿರಲಿ, ಅವರಂಥ ಆಟೋಬಯೋಗ್ರಫಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಬಯೋಗ್ರಫಿ ನೋಡಬೇಕು. ಆದರೆ ವಿವೇಕಾನಂದರದು, ಮಹಾತ್ಮ ಗಾಂಧಿದು, ಆಮೇಲೆ ಈ ಯೋಗಿಗಳದ್ದು, ಶ್ರೀಯಂ ಅಂತ ಬಂದಿದ್ದಾರೆ ಒಬ್ಬರು, ಅವ್ರದ್ದಿದೆ. ಮತ್ತು ಇನ್ಯಾವುದು ನಿಮ್ಮ ಕೈಗೆ ಸಿಗುತ್ತೋ, ಹೊರದೇಶದಿಂದನೂ ತುಂಬ ಮಾಸ್ಟರ್ಸ್ ಇದ್ದಾರೆ. ಇಂಥ ಮಾಸ್ಟರ್ಸ್ ಪರಿಚಯ ಆಗುತ್ತೆ. ಇಂಥ ಮಾಸ್ಟರ್ಸ್ ಪರಿಚಯ ಹೇಗ್ರಿ ಆಗುತ್ತೆ ಅಂತಂದರೆ, ಅದಕ್ಕೆ ಸಜ್ಜನ ಸಾಂಗತ್ಯ ಯಾವಾಗ ಮಾಡಬೇಕು ಅಂತಂದರೆ, ಯಾವಾಗಲೂ ಸಜ್ಜನ ಸಾಂಗತ್ಯ ಮಾಡಬೇಕು. ದಿನದ ಒಂದು ಭಾಗ ಧ್ಯಾನಕ್ಕಾದರೆ, ಮೊನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ ಧ್ಯಾನದ ಸಮಯ ಯಾವುದು ಅಂತ. ನಾವು ಯೋಗಿಗಳು, ಹೀಗಾಗಿ ಸಂಸಾರದಲ್ಲಿದ್ದುಕೊಂಡು ನಾವು ನಿರ್ವಾಣ ಪಡೀಲಿಕ್ಕೆ ಬಂದಿರುವವರು, ಹಗಲೊತ್ತಿನಲ್ಲಿ ಸಂಸಾರದ ಧರ್ಮವನ್ನು ನಿಭಾಯಿಸುತ್ತಾ ರಾತ್ರಿ ಸಮಯ ಸುಮ್ಮನೆ ಹಾಸಿಗೆಯಲ್ಲಿ ಬಿದ್ಕೊಂಡು ನಿದ್ದೆ ಮಾಡೋದಲ್ಲ, ಅದು ನನ್ನ ಸಮಯ, ಅದನ್ನು ಸದುಪಯೋಗ ಮಾಡಬೇಕು. ಆವಾಗ ನಾನು ಧ್ಯಾನ ಮಾಡಬೇಕು. ಆಗ ನನಗೆ ಯಾವ ಜಂಜಾಟು ಇರಲ್ಲ. ಹೀಗಾಗಿ ರಾತ್ರಿಯ ಸಮಯ ಧ್ಯಾನ ಮಾಡಬೇಕು. ಸೊ ನಮ್ಮ 80% ಆಫ್ ದ ಡೇ, ಒಂದು ದಿನದ 80% ನಾವು ಧ್ಯಾನದಲ್ಲಿ ಕಳೆದ್ರೆ, ಇನ್ನು 10 ಬಂದು ಸಜ್ಜನ ಸಂಗತ್ಯ, 10 ಬಂದು ಸ್ವಾಧ್ಯಾಯ. ಹಾಗಂತ ಯಾವಾಗಲೂ ಬುಕ್ಸ್ ಓದ್ತಾ ಇದ್ದೀನಿ ಅಂತ ಖುಷಿ ಪಡೋದಲ್ಲ, ಮತ್ತು ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಲೂ ಅದು ಸರಿಯಾದದ್ದಲ್ಲ. ಧ್ಯಾನದ ಸ್ಥಿತಿಗೆ ಹೋಗಲೇಬೇಕು. ಧ್ಯಾನನೇ ಜಾಸ್ತಿ ಪ್ರಾಕ್ಟೀಸ್. ನೀವು ಎಷ್ಟೇ ಮೆಡಿಕಲ್ ಸೈನ್ಸ್ ಕಲಿತಾ ಇದ್ದರು, ಮೆಡಿಕಲ್ ಕಾಲೇಜ್ನಲ್ಲಿ ಡಾಕ್ಟರ್ ಆಗಿದ್ದರು, ನಿಜವಾದ ಅನುಭವ ಪಡೆದ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಆ ಡಾಕ್ಟ್ರಿಗೆ ಇರುವ ಅನುಭವ ನಿಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಪುಸ್ತಕದ ಜ್ಞಾನ ಮತ್ತು ಹೀಗೆ ಎಲ್ಲರಿಂದ ತಗೊಂಡ ಜ್ಞಾನ, ಅಲ್ಲಿ ಇಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕಣ್ಣಾರೆ ಪೇಷಂಟ್ ಕಂಡಿರ್ತಾರೆ, ಅಲ್ಲಿ ಕೇಸ್ ಸ್ಟಡಿಗಳ ಪೇಪರ್ಸ್ ಓದಿರ್ತಾರೆ, ಎಷ್ಟೋ ಮಕ್ಕಳಿಗೆ ಹೇಳಿರ್ತಾರೆ, ಜೀವನ ಪರ್ಯಂತ ಹೇಳಿರಬಹುದು. ಆದರೆ ಅವ್ರ ಕೈಗೆ ಆ ಚಾಕು ಬಂದಿಲ್ಲ, ಸ್ಟೆಥೋಸ್ಕೋಪ್ ಬಂದಿಲ್ಲ, ಅವ್ರು ನಿಜವಾದ ಕೇಸಸ್ ಹ್ಯಾಂಡಲ್ ಮಾಡಿಲ್ಲ ಅಂತಂದರೆ ಅದು ಅನುಭವನೇ ಅಲ್ಲ. ಸೊ ಹೀಗಾಗಿ ನಾವು ಜ್ಞಾನ ಪಡಿಬೋದು, ಪುಸ್ತಕ ಓದಿ ಪಡಿಬಹುದು, ಸ್ವಾಧ್ಯಾಯ ಮಾಡಿ ಪಡಿಬಹುದು, ಸಜ್ಜನ ಸಂಗತಿದಿಂದನೂ ಪಡಿಬಹುದು. ಆದರೆ ಧ್ಯಾನ ಮಾಡದೇ ಇದ್ದರೆ ಅದು ಯಾವ ಲಾಭಕ್ಕೂ ಇಲ್ಲ, ಅದರಿಂದ ಯಾವ ಲಾಭ ನಮಗೆ ಸಿಕ್ಕಲ್ಲ. ಸೊ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತ್ಯ. ಧ್ಯಾನ ನಾವು ಕಾಸ್ಮಿಕ್ ಎನರ್ಜಿ ತಗೊಂಡು ಅಲ್ಲಿಂದ ತಗೊಳ್ತಾ ಇರುವ ಅನುಭವಗಳು. ಎರಡನೇದು ಸ್ವಾಧ್ಯಾಯ, ನನ್ನ ಜೊತೆಯಲ್ಲಿ ಇದ್ಕೊಂಡು ನಾನು ತಗೊಳ್ತಾ ಇರೋ ಅನುಭವಗಳು, ಅಧ್ಯಾಯ ಮಾಡ್ತಾ ಇರೋದು. ಬೇರೆಯವ್ರ ಜೊತೆಲಿ ಸೇರಿಕೊಂಡು ಇಲ್ಲ, ಬೇರೆಯವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋದು ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಯಾರ ಜೊತೆಯಲ್ಲಿ ಮಾಡಬೇಕು? ಜ್ಞಾನಿಗಳ ಜೊತೆಯಲ್ಲೇ ಸಜ್ಜನ ಸಾಂಗತ್ಯ ಮಾಡಬೇಕು. ಸಜ್ಜನ ಸಾಂಗತ್ಯ ಮಾಡಬೇಕಲ್ಲ ಅಂತ ಡಿಸ್ಕಷನ್ ಮಾಡಲಿಕ್ಕೆ ನಾವು ಎಷ್ಟೋ ಜನ ಸೇರಿಕೊಂಡು ತರ್ಕ ವಿತರ್ಕ ವಾದ ಈ ಥರದ ಮಾತು ನಡೀತಾ ಇದ್ದರೆ ಅಲ್ಲಿ ಜ್ಞಾನ ಹಂಚಿಕೆ ಖಂಡಿತ ಆಗಲ್ಲ. ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಅನುಭವಿಗಳಿಂದ ಮಾತು ಕೇಳಬೇಕು. ಹೀಗಾಗಿ ವ್ಯಾಸಪೀಠ ಅಂತ ಇತ್ತು ಮೊದಲು. ಅವರು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಸ್ವಾಧ್ಯಾಯ ಮಾಡಿ ಆಗ ಹಂಚಲಿಕ್ಕೆ ಬರೋರು. ಯಾರು ಸ್ವ ಅನುಭವ ಇಲ್ಲ ಅವರು ಮಾತಾಡಬಾರ್ದು. ಅಲ್ಲಿ ಅಂತೆ ಕಂತೆ ಅವ್ರ ಕತೆ ಹೇಳಿದರು, ಅವ್ರು ಹೇಳಿದ್ರ ಅಂತೆ, ಹೀಗೆ ನಡೆಯುತ್ತಂತೆ, ಪ್ರೂಫ್ಗಳಿದೆ ಅಂತ ನಾವು ಮಾತಾಡ್ತೀವಲ್ಲ, ಅದು ನನ್ನ ಅನುಭವ ಅಲ್ಲ. ಹೀಗಾಗಿ ನಮ್ಮ ಸ್ವಂತ ಅನುಭವ ಇದ್ದಾಗ ಅದು ಮಾತಿಗೆ ಬಲ ಜಾಸ್ತಿ. ಸೊ ಯಾರು ಮಾತು ಕೇಳಬೇಕು ಅಂತ ಅವ್ರಿಗೆ ನಾವು ಗುರು ಅಂತ ಹೇಳಿದ್ವಿ. ಹೆಚ್ಚಿನ ಅನುಭವ ಪಡೆದವನಿಗೆ ಗುರು ಅಂತ ಕರೆದೆವು. ಆಗ ಸಜ್ಜನ ಸಂಗತಿಯ ನಡೆಯುವಾಗ ಒಬ್ಬ ಗುರು ಅಂತ ಅನುಭವಿಗಳನ್ನ ಕರ್ಕೊಂಡು ಬಂದು ಕೂಡಿಸ್ಬಿಟ್ಟು ನಾವು ಅವ್ರ ಮಾತನ್ನು ಕೇಳ್ಕೊಂಡಿರೋರು. ಅದೇ ನಿಜವಾದ ಸಜ್ಜನ ಸಂಗತ್ಯ. ಅವರಿಗೆ ಇರುವ ಅನುಭವ ಜಾಸ್ತಿ ಇರುತ್ತೆ. ಯಾರಿಗೆ ಸ್ವಂತ ಅನುಭವ ಇದೆಯೋ ಅವ್ರದ್ದೇ ಮಾತು ಕೇಳಬೇಕು. ಸೊ ಈ ಥರ ಮಾಡೋದ್ರಿಂದ ಏನಾಗತ್ತೆ? ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಶಂಕರಾಚಾರ್ಯರು ಹೇಳ್ತಾರೆ, 3 ಲೋಕದ ಜ್ಞಾನ ನಮಗೆ ಸಿಕ್ಕತ್ತೆ, 3 ಲೋಕ ಉದ್ಧಾರ ಆಗತ್ತೆ.
ಮೂರು ಲೋಕ ತಿರುಗಿದ್ರೂ ಬರದೇ ಇರೋ ಜ್ಞಾನ ನಮಗೆ ಸಜ್ಜನ ಸಾಂಗತ್ಯದಿಂದ ಬರುತ್ತೆ. ಸೊ ಹೇಗೆ ಬರುತ್ತೆ ಅಂತಂದರೆ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಒಂದು ಹೂ ಇದ್ದ ಹಾಗೆ. ನಾವೆಲ್ಲರೂ ಹೂವುಗಳು. ಹೇಗೆ ಒಂದೊಂದು ಹೂವಿಗೆ ಒಂದೊಂದು ಪರಿಮಳ ಇರುತ್ತೋ, ಪ್ರತಿ ಮನುಷ್ಯನಿಗೆ ಬೇರೆ ಬೇರೆ ಪರಿಮಳ ಇರುತ್ತೆ. ಪರಿಮಳ ಅಂದರೆ ಇಲ್ಲಿ ಅನುಭವ. ಗುರುಗಳಿಂದ ಕೇಳುವ ಅನುಭವಗಳು ಒಂದಾದರೆ, ಇಲ್ಲಿ ನಾವು ನಮ್ಮ ಅನುಭವ ಹಂಚಿಕೆನೂ ಮಾಡಿಕೊಂಡಾಗ ಒಬ್ಬರೊಬ್ಬರ ನಾವೆಲ್ಲ ಹೂವುಗಳು ನಮ್ಮ ಮಕರಂದವನ್ನು ಹಂಚಿಕೊಂಡಂತೆ. ಸೊ ಇಲ್ಲಿ ಅನುಭವ ಜ್ಞಾನವನ್ನು ನಾವು ಪಡಿತೇವೆ. ಮಕರಂದವನ್ನು ಹಂಚಿಕೊಳ್ಬೇಕು. ಒಂದು ಹೂವು ತನ್ನಲ್ಲಿ ಮಕರಂದ ಹಾಗೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಏನು ಲಾಭ ಆಗುತ್ತೆ? ಏನೂ ಆಗಲ್ಲ. ಮಕರಂದ ಬಿಟ್ಟಾಗಲೇ, ಮಕರಂದವನ್ನು ಕೊಟ್ಟಾಗಲೇ ಅದು ಪೂರ್ಣ ಅನುಭವಕ್ಕೆ ಬರುತ್ತೆ. ಈ ಥರ ಅನುಭವ ಪಡಿತಾ ಇದ್ದಾಗ ನಮ್ಮ ಮೂಲ ಲೋಕಗಳ ಉದ್ಧಾರ ಅಂತಂದರೆ ನಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಈ ಸ್ಥಾನದಲ್ಲಿ, ಈ ಚಕ್ರ ಸ್ಥಾನದಲ್ಲಿ ಶುದ್ಧಿ ನಡೆಯುತ್ತೆ ಯಾವಾಗ ನಾವು ಸಜ್ಜನ ಸಾಂಗತ್ಯ ಮಾಡ್ತೇವೆ. ಬಿಕಾಸ್ ತಿಳಿಯುತ್ತೆ, ವಿಷಯಗಳು ತಿಳಿಲಿಕ್ಕೆ ಶುರು ಆಗುತ್ತೆ. ಅದು ನೀವು ಪ್ರಾಪಂಚಿಕ ಮಾತುಗಳಲ್ಲಿ ನೋಡಿ, ಕೂತ್ಕೊಂಡು ನನಗೆ ಶೀತ ಆದಾಗ ನಾನು ಹೀಗೆ ಮಾಡಿದೆ ಸರಿ ಹೋಯಿತು ಅಂದರೆ ನಿಮಗೆ ಅಲ್ಲಿ ಒಂದು ವಿಚಾರ ಸಿಕ್ಕುತ್ತೆ. ಸೊ ಮಾತಾಡೋಕ್ಕೆ ಕೂತಾಗ ಅಲ್ಲಿ ಜ್ಞಾನವೇ ಹಂಚಿಕೆ ಆಗಿರಬೇಕು. ಅನುಭವದ ಜ್ಞಾನ ಹಂಚಿಕೆ ಆಗಬೇಕು. ಗಾಸಿಪ್ ಅಲ್ಲ. ಅವರ ಮಾತು ಇವರ ಮಾತು ಮಾತಾಡಬಾರ್ದು. ನಾನು ಏನೋ ಓದಿದ್ದೆ, ನಾನು ಟಿ ವಿನಲ್ಲಿ ನೋಡಿದ್ದೆ, ಅಲ್ಲಿ ನೋಡಿ ತಿಳ್ಕೊಂಡೆ, ನೋ ಪ್ರಾಬ್ಲಮ್. ಅದು LKG ಮಟ್ಟದ ಪಾಠ ಆದರೂ ಪರವಾಗಿಲ್ಲ. ಆದರೆ ಮಾತು ಈ ಥರ ಇರಬೇಕು. ಯಾವ ಥರದ ಮಾತು? ಅನುಭವದ ಮಾತು. ಆದರೆ ಅದೇ ಜ್ಞಾನಿಗಳ ಮಾತು ಕೇಳಿದಾಗ ಅದನ್ನು ಉಪದೇಶ ಅಂತ ಹೇಳ್ತೀವಿ ನಾವು. ಅವರು ಉಪದೇಶ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀವಿ. ಆದರೆ ಅವರಲ್ಲಿ ಜ್ಞಾನ ಹಂಚಿಕೆ ಮಾಡ್ತಾ ಇದ್ದಾರೆ. ಅವರು ತತ್ವದರ್ಶನವನ್ನು ನಮಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ಅವರ ಅನುಭವ ಇದ್ದವರೇ ತತ್ವದರ್ಶನವನ್ನು ನಮಗೆ ಬಡಿಸ್ಲಿಕ್ಕೆ ಸಾಧ್ಯ. ನೀವು ಪ್ರಯತ್ನ ಮಾಡಿ ನೋಡಿ. ತತ್ವಜ್ಞಾನದ ಪದಗಳನ್ನು ಕೇಳಿ ನೋಡಿ. ಶಿಶುನಾಳ ಶರೀಫರ ಪದಗಳನ್ನು ಕೇಳಿದರೆ ಯಾರಿಗಿರಿ ಅರ್ಥ ಆಗ್ತಾ ಇದೆ? ಯಾವುದೋ ಮಡಕೆ ಅಂತ ಹೇಳ್ತಾರೆ, ತೂತು ಅಂತ ಹೇಳ್ತಾರೆ, 9 ತೂತು ಅಂತ ಹೇಳ್ತಾರೆ, 3 ಇದೆ ಅಂತ ಹೇಳ್ತಾರೆ, 3 ಮುಚ್ಚಿದೆ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ನಾವು ಆಧ್ಯಾತ್ಮಕ್ಕೆ ಬರಲ್ವೋ ಅಲ್ಲಿವರೆಗೆ ಗೊತ್ತಾಗಲ್ಲ ಈ 3 ತೂತು ಅಂದರೆ ಚಕ್ರಗಳು, 3 ತೂತು ಮುಚ್ಚು ಅಂತಂದರೆ ಲೋವರ್ 3 ಚಕ್ರಗಳನ್ನ ಕಂಟ್ರೋಲ್ ಮಾಡಿ ಮುಚ್ಚಲಿಕ್ಕೆ ಹೇಳ್ತಾ ಇದ್ದಾರೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬರಲ್ಲ, ನಮ್ಮ ಜ್ಞಾನಕ್ಕೆ ಬರಲ್ಲ. ಸೊ ಜ್ಞಾನಿಗಳು ನಮಗೆ ತತ್ವ ಉಪದೇಶಗಳನ್ನು ಮಾಡ್ತಾ ಇರ್ತಾರೆ. ಮಾತು ಕೇಳ್ತಾ ಇದ್ದರೆ ಅವರು ಸಿಂಪಲಾಗಿ ಮಾತಾಡ್ತಾ ಇರ್ತಾರೆ. ಅತ್ತೆ ಸೊಸೆ ಅಂತ ಮಾತಾಡ್ತಾರೆ. ಇಲ್ಲಿ ಅತ್ತೆ ಸೊಸೆ ಅಂತಂದರೆ ಯಾರು? ಆತ್ಮ ಮತ್ತು ಶರೀರದ ವಿಷಯದಲ್ಲಿ ಚರ್ಚೆ ನಡೀತಾ ಇರುತ್ತೆ. ಸೊ ಹೀಗಾಗಿ ನಾವು ಆತ್ಮವಿದ್ಯೆಯನ್ನು ತಗೊಳ್ತಾ ಇರಬೇಕು. ಸ್ವಾಧ್ಯಾಯ ಅಂದರೆ ಆತ್ಮವಿದ್ಯೆ ತಗೊಳ್ಳೋದು. ಆತ್ಮವಿದ್ಯೆ ಅಂದರೆ ತಗೊಂಡವನೇ ಪರಿಪೂರ್ಣ. ಯಾರ ಆತ್ಮವಿದ್ಯೆಯನ್ನು ಪಡಿತಾನೋ ಅವನು ಪರಿಪೂರ್ಣವಾಗ್ತಾನೆ. ಅವನೇ ಆ ಥರ ಆತ್ಮವಿದ್ಯೆ ತಗೊಂಡು ಪರಿಪೂರ್ಣ ಆಗ್ಲಿಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಆತ್ಮದ ಜೊತೆಗೆ ಇರಬೇಕು. ಆತ್ಮದ ಜೊತೆಗಿರುವುದಂದರೆ ಏನು? ಆತ್ಮ ಅನುಭವವನ್ನು ಪಡಿಬೇಕು. ಆತ್ಮ ಅನುಭವ ಯಾವಾಗ ಬರುತ್ತೆ? ನೀವು ಆತ್ಮದ ಜೊತೆಗೆ ಇದ್ದಾಗ ಬರುತ್ತೆ. ಆತ್ಮದ ಜೊತೆ ಇರುವುದು ಅಂದರೆ ಏನು? ನಿಮ್ಮ ಶ್ವಾಸದ ಜೊತೆಗಿದ್ದಾಗ ನೀವು ಆತ್ಮದಲ್ಲಿ ಅನುಸಂಧಾನ ಮಾಡ್ತೀರಾ. ಆತ್ಮ ಅನುಭವ ಆಗತ್ತೆ. ನೀವು ಆತ್ಮ ಅನುಭವ ಮಾಡಿದಾಗ ಆವಾಗಲೇ ನೀವು ಪರಿಪೂರ್ಣರಾಗ್ತೀರಾ. ಆತ್ಮ ಅಂದರೆ ಹೀಗೆ ಈ ಒಂದು ಆತ್ಮಸ್ವರೂಪಿಯಾಗಿದ್ದಾಗ ನೋಡಿ, ನಾವು ಮಾತಾಡುವಾಗ ನೀನು ನಾನು ಅಂತ ಹೇಳುವಾಗ ಇದೇ ಬೆಟ್ಟು ತೋರಿಸ್ತೀವಿ, ಈ ಬೆಟ್ಟನ್ನು ತೋರಿಸಲ್ಲ ಅಲ್ವಾ? ಇದೇ ಬೆಟ್ಟು ಅಂದರೆ ನೀಟಾಗಿ ಒಂದು ಅಂತ ಕಾಣುವ ಬೆಟ್ಟು. ನೀನಾಗಲಿ ನಾನಾಗಲಿ ನನ್ನ ಈ ಒಂದು ಇರುವಿಕೆ ಅಸ್ತಿತ್ವ ಪೂರ್ಣಗೊಳ್ಬೇಕು ಅಂತಂದರೆ ನಾನಾಗಿ ನಿಲ್ಲಬೇಕು. ಹೀಗೆ ಇದರ ಮುಂದೆ ತುಂಬ ಚೆನ್ನಾಗಿ ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಷ್ಟೇ ಸೊನ್ನೆಗಳು ಇರಲಿ, ಅದರ ಮುಂದೆ ಒಂದಿಲ್ಲ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ಸೊ ಆತ್ಮಾನುಭವ ಅನ್ನೋದು ಈ ಒಂದು ಇದ್ದ ಹಾಗೆ. ಪೂರ್ಣತ್ವ ಬರೋದೇ ಈ ಒಂದರಿಂದ. ನಿನ್ನ ಹತ್ರ ಎಷ್ಟೇ ಜ್ಞಾನ ಇರಲಿ, ನಿನ್ನ ಹತ್ರ ಎಷ್ಟೇ ಸಂಪಾದನೆ ಇರಲಿ, ನಿನ್ನ ಹತ್ರ ಎಷ್ಟೇ ಬಳಗ ಇರಲಿ, ನಿನ್ನೆಷ್ಟೇ ಆನಂದದಲ್ಲಿರಲಿ, ನಿನಗೆ ಆತ್ಮ ಅನುಭವ ಆಗದೇ ಇದ್ದರೆ ಅದೆಲ್ಲ ಬರೀ ಸೊನ್ನೆಗಳು. ಸೊ ಪೂರ್ಣ ಆಗಲಿಕ್ಕೆ ನಾವು ಆತ್ಮ ಅನುಭವವನ್ನು ಪಡಿಬೇಕು. ಈ ಆತ್ಮ ಅನುಭವ ಪಡೀಲಿಕ್ಕೆ ಏನು ಮಾಡಬೇಕು? ಇದಕ್ಕೆ ನೀವು ವಾಯುಪುತ್ರರಾಗಬೇಕು. ಆತ್ಮದ ಸ್ಥಿತಿನಲ್ಲಿ ಇರುವವ ಹನುಮಂತ, ವಾಯುಪುತ್ರ. ನೀವು ವಾಯುಪುತ್ರರಾದಾಗ ಅಂದರೆ ವಾಯು ಜೊತೆಯಲ್ಲಿ
ಇದ್ದಾಗ. ಎಂಥ ವಾಯು ಜೊತೆಲಿ ಇರ್ತೀರ? ನಾವು ಹೇಗಿರೋದು ವಾಯು ಜೊತೆಲಿ? ವಾಯು ಜೊತೆಲ್ಲೇ ಇದ್ದೀವಲ್ವ, ಸತತವಾಗಿ ಉಸಿರಾಡ್ತಾನೆ ಇದ್ದೀವಲ್ವ. ವಾಯು ಜೊತೆಲಿರೋದು ಅಂದರೆ ವಾಯುವ ಜೊತೆಗೆ ಇದ್ದು ಕೂತ್ಕೊಂಡು ಅದನ್ನು ಗಮನಿಸುವುದು, ಅಂದರೆ ಧ್ಯಾನದ ಸ್ಥಿತಿಯಲ್ಲಿ ಹೋಗುವುದು. ಆನಾಪಾನಸತಿ ಧ್ಯಾನ ಅಂದ್ರೇ ನಮ್ಮ ಉಸಿರಿನ ಕಡೆಗೆ ಗಮನ ಕೊಟ್ಟು ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದು. ಸೊ ಯಾವಾಗ ನಾವು ಈ ವಾಯು ಜೊತೆಗೆ ಇದ್ಕೊಂಡು ಆ ಸ್ಥಿತಿನಲ್ಲಿ ಹೋಗ್ತೇವೋ ಆಗ ನಮ್ಮ ಆತ್ಮಜ್ಞಾನ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಧ್ಯಾನನೇ ಎಲ್ಲ ಜ್ಞಾನಕ್ಕೆ ಮಾರ್ಗ. ಧ್ಯಾನದಿಂದ ಎಂತೆಂಥ ಜ್ಞಾನಗಳು ಸಿಗುತ್ತೆ ಅಂತಂದರೆ, ಇವತ್ತಿನ ವೇದ ಪುರಾಣ ಉಪನಿಷತ್ಗಳು, ಎಷ್ಟೋ ಶಾಸ್ತ್ರಗಳು, ಎಲ್ಲ ವಿದ್ಯೆಗಳು ಮೂಲನೇ ಧ್ಯಾನ. ಧ್ಯಾನದ ಸ್ಥಿತಿಯಲ್ಲೇ ಕಂಡ ವಿಜ್ಞಾನ, ಧ್ಯಾನದ ಸ್ಥಿತಿಯಲ್ಲಿ ಪಡೆದ ಜ್ಞಾನ. ಸೊ ಧ್ಯಾನನೇ ಎಲ್ಲ ರೋಗಗಳಿಗೆ, ಎಲ್ಲ ಕಷ್ಟಗಳಿಗೆ, ಎಲ್ಲ ತೊಂದರೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ಎಲ್ಲ ಪರಿಸ್ಥಿತಿಗಳಿಗೆ ಧ್ಯಾನವೇ ಉತ್ತರ. ಶಾರೀರಿಕ ರೋಗ, ಮಾನಸಿಕ, ಆಧ್ಯಾತ್ಮಿಕ ಯಾವ ರೀತಿಯ ಇಕ್ಕಟ್ಟಿದ್ದರೆ ಧ್ಯಾನ ಸ್ಥಿತಿಗೆ ಹೋಗಿ ನೋಡಿ, ನಿಮಗೆ ಅದರ ಒಂದು ಉಪಾಯ ಸಿಗುತ್ತೆ. ಯಾವ ಉಪಾಯ ಬೇಕೋ ಸರಿಯಾದ ಉಪಾಯನೇ ನಿಮ್ಮ ಕೈಗೆ ಸಿಗುತ್ತೆ. ಮೊದಲಿನಲ್ಲಿ ಹೀಗೆಲ್ಲ ಎಲ್ಲಿ ಇದ್ದರು? ಕೌನ್ಸಿಲರ್ಸ್ ಇದ್ರಾ? ಡಾಕ್ಟರ್ಸ್ ಇದ್ರಾ? ಸ್ಕೂಲ್ ಇತ್ತಾ? ಆ ಸಮಯದಲ್ಲಿ ಜ್ಞಾನ ಇದ್ದಿಲ್ವಾ? ಆಗ ಎಲ್ಲಿಂದ ಬರ್ತಾಯಿತ್ತು? ಯಾರು ಹೇಳ್ತಾಯಿದ್ರು? ಎಲ್ಲೆಲ್ಲೋ ದೂರದಲ್ಲಿ ಗ್ರಾಮಗಳು, ಎಲ್ಲೆಲ್ಲೋ ಹಳ್ಳಿಯಲ್ಲಿ, ಎಲ್ಲೋ ದೂರದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿ, ಆ ಹಳ್ಳಿಯಲ್ಲಿ ಇರುವುದೇ ಒಂದು 10 ಫ್ಯಾಮಿಲಿ. ಆದರೆ ಅವರು ಸರ್ವೈವ್ ಮಾಡ್ತಾಯಿದ್ರಲ್ಲ. ಹೇಗೆ ಮಾಡ್ತಾಯಿದ್ರು? ಅವ್ರಿಗೆ ಇಷ್ಟೊಂದು ನಾಲೆಜ್ ಎಲ್ಲಿಂದ ಬರ್ತಾಯಿತ್ತು? ಸರ್ವೈವಲ್ ಟ್ರಿಕ್ಸ್ ಯಾರು ಹೇಳ್ಕೊಡ್ತಾಯಿದ್ರು? ಸ್ವತಃ ಬರ್ತಾಯಿತ್ತು. ಪ್ರಕೃತಿಯಲ್ಲಿ ಓಡಾಡ್ಕೊಂಡಿದ್ದಾಗ ಸ್ವತಃ ಟಂಗ್ ಅಂತ ಬರೋದು. ಪ್ರಶಾಂತವಾಗಿದ್ದಾಗಲೇ ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಕೂತ್ಕೊಳ್ಳೇಬೇಕು ಅಂತ ಏನಿಲ್ಲ ಅಲ್ವಾ? ಪ್ರಕೃತಿ ಜೊತೆಗೆ, ಅಂದರೆ ನಿಜ ಪ್ರಕೃತಿ ಜೊತೆಗೆ, ಗಾಳಿ ಬೆಳಕು, ಸೂರ್ಯನ ಬೆಳಕು, ಗಿಡ ಮರಗಳು, ನಾನು ಅದರ ಒಂದು ಭಾಗ. ನಾನು ಪ್ರಕೃತಿ, ಅದು ಪ್ರಕೃತಿ ಜೊತೆಯಲ್ಲಿದ್ದಾಗ ತನ್ನಷ್ಟು ತಾನೇ ಜ್ಞಾನ ಹರಿಲಿಕ್ಕೆ ಶುರುವಾಗುತ್ತೆ. ಸೊ ಧ್ಯಾನ ಸ್ಥಿತಿಯಲ್ಲಿ ಅದೇ ನಡೆಯೋದು. ಸೊ ಹೀಗಾಗಿ ಎಲ್ಲದಕ್ಕೂ ಔಷಧಿ ಧ್ಯಾನ. ಸೊ ಇವತ್ತಿನ ಚರ್ಚೆ ನಾವು ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಈ ವಿಷಯ ನಿಮಗೆ ಹೇಗೆ ಅನಿಸಿತು? ಇದರ ವಿಷಯವಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ಇನ್ನು ಮತ್ತೆ ಯಾವ ವಿಷಯವನ್ನು ಇಲ್ಲಿ ನಾನು ಚರ್ಚೆ ಮಾಡಬೇಕು, ಇಲ್ಲ ಅದರ ವಿಷಯವಾಗಿ ಇಲ್ಲಿ ನಾನು ಒಂದೆರಡು ಮಾತನ್ನು ಹೇಳಬೇಕು ಅನ್ನೋದನ್ನು ನೀವು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಈ ವಿಷಯದಲ್ಲಿ ಹೇಳಿ 2 ಮಾತು ಅಂತ. ನಾನು ಅದನ್ನು ಹುಡುಕಿ ತೆಗೆದು ರಿಸರ್ಚ್ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಸೊ ಇವತ್ತಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ನಮಸ್ತೆ.